ನಾವು ಕ್ರೂಸ್ನ ಮೇಲ್ತುದಿಯಲ್ಲಿದ್ದೀವಿ. ಒಂದು ನೋಟವನ್ನು ಕಾಣ್ಬೋದು ನೀವು. ಈ ರೂಮ್ಗಳು, ಈ ಮೇಲ್ಛಾವಣಿಯಲ್ಲಿ ಇಲ್ಲಿ ಸ್ಪಾ ಅಂತ ಇವರು ಕೇಶವ ರೆಡ್ಡಿ ಅವರು ಮಸಾಜ್ ಮಾಡಿಸ್ತಾ ಇದ್ದಾರೆ. ಈ ಒಂದು ಸ್ಪಾ ಪಾರ್ಲರಲ್ಲಿ ಮಸಾಜು ಮಾಡ್ತಾರೆ, ಮೆಸೇಜು ಕೊಡ್ತಾರೆ. ಅದರಿಂದ ಹೊರಗಡೆ ಬರ್ತಾಯಿದ್ದೀವಿ. ಹೊರಗಡೆ ಬಂದಾಗ ಈ ಕಡೆ ರೈಟ್ ಸೈಡ್ ತಗೊಂಡು ಹೋಗ್ತಾಯಿದ್ದೀವಿ, ನೋಡೋಣ ಅಂತ. ಇದು ಸುರಪಾನ ಅಥವಾ ಮಧುಲೋಕ ಅಂತ. ಇಲ್ಲಿ ನಾವು ಡ್ರಿಂಕ್ಸ್ ಅಥವಾ ಲಿಕ್ಕರ್ಸ್ ತಗೋಬೋದಾಗಿದೆ. ಈ ಒಂದು ವಾತಾವರಣ ಹೇಗಿದೆ ಅಂದರೆ ಡಾರ್ಕ್ ಲೈಟ್, ಕುಡಿಯೋರಿಗೆ ಒಂದು ವಿಶೇಷತೆ. ಈ ಮಧುಪಾನ ಸೇವಕರಿಗೆ ಇಲ್ಲಿ ಸ್ವರ್ಗ ಅಂತಲೇ ಹೇಳ್ಬೋದು. ನಾನು ಸ್ವಲ್ಪ ಅಡ್ವಾನ್ಸ್ ಆಗಿ ಬಂದಿರೋದ್ರಿಂದ ಇನ್ನೂ ಕಮ್ಮಿ ಜನಗಳಿದ್ದಾರೆ. ಈಗಾಗಲೇ ಮಳೆ ಬೇರೆ ಬಿದ್ದಿದೆ, ಹಾಗಾಗಿ ಹೊರಗಡೆ ವ್ಯೂವನ್ನು ತಾವು ಕಾಣ್ಬೋದು. ಹೌದು, ಇನ್ನೂ ನಾವು ಹೊರಟಿಲ್ಲ, ದಂಡೆಯ ದಡದಲ್ಲೇ ಇದ್ದೀವಿ. ಅದೇನೋ ಟ್ರೆಕ್ಕಿಂಗ್ ಅಥವಾ ಈ ವಾಲ್ ಮೌಂಟನ್ ಹತ್ತೋರಿಗೆ ಒಳ್ಳೆಯ ಅವಕಾಶ. ಹತ್ಬೋದು, ಧುಮುಕ್ಬೋದು, ಬೀಳ್ಬೋದು. ಹಾಗೆ ತೋರಿಸ್ತೀನಿ ಮುಂದಕ್ಕೆ ಏನಿದೆ ಅಂತ. ಹೌದು, ಇದು ಹೊರಗಡೆ ನೋಟ, ಪ್ರವೇಶ ದ್ವಾರ. ಇದು ಕೆಂಪು ಹಾಸಿನ ಪ್ರವೇಶ ದ್ವಾರ. ಇನ್ನು ಮೇಲ್ಗಡೆಗೆ ಹೋಗ್ತಾಯಿದ್ವಿ. ಬಹುಶಃ 13ನೇ ಫ್ಲೋರ್ ಇರ್ಬೋದು ಇದು. ಕೆಳಗಡೆ ಹೋಗ್ತಾ ಇದ್ದೀವಿ. ಇನ್ನು ಮೇಲ್ಗಡೆ ಹೋಗ್ತಾ ಇದ್ದೀವಿ, ಏನಿದೆಯೋ ಅಂತ ನೋಡೋಣ ಅಂತ. ಬಹುಶಃ ಜಿಮ್ ಇಲ್ಲಿದೆ, ಜಿಮ್ಮನ್ನು ಕಾಣ್ಬೋದು. ಇನ್ನು ಮೇಲೆ ಹೋಗ್ತಾ ಇದ್ದೀವಿ, ಜಿಮ್ನ ಪರಿಕರಗಳು ಎಲ್ಲ ಕಾಣ್ಬೋದು. ಲಘು ಸಂಗೀತ ಕೇಳ್ತಾ ಸುರಪಾನ ಮಧುಪಾನ ಮಾಡ್ಬೋದು. ನೋಡಿ, ಅಲ್ಯಾರೋ ಸೈಕ್ಲಿಂಗ್ ಮಾಡ್ತಾಯಿದ್ದಾರೆ. ಬಹುಶಃ ಅವ್ರು ಯಾರು ಅಂತ. ಇವರು ಅತಿ ವೇಗದಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಆದರೆ ಆ ವೇಗ ನೋಡಿದ್ರೆ ಎಲ್ಲೂ ಇಲ್ಲ, ಇಲ್ಲೇ ಕುಂತ್ಕೊಂಡು ತುಳಿತಾ ಇದ್ದಾರೆ. ಹೊರ ನೋಟ ಗಮನಿಸ್ಬೋದು. ಫೋಟೋ ಕ್ಲಿಕ್ಕಿಸ್ತಾ ಇದ್ದಾರೆ. ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ಉದ್ದದ ಒಂದು ಈ ಕ್ರೂಸು. ಸಂಸಾರದ ಜೊತೆ ವಿಹಾರಾರ್ಥಿಗಳು ಎಂಜಾಯ್ ಮಾಡೋದನ್ನು ಕಾಣ್ಬೋದು. ಇಂಜನ್ನು ಮೇಲ್ಗಡೆ ಸ್ಟಾರ್ಟ್ ಆಗಿದೆ, ಇನ್ನೇನು ಹೊರಡೋದ್ರಲ್ಲಿರುತ್ತೆ. ಇಲ್ಲಿ ರೆಸ್ಟ್ ರೂಮ್, ಇಲ್ಲಿ ಹೊರಗಿನ ಸ್ಪೇಸ್ ಇದೆ. ಎಲ್ಲರೂ ಕೂಡ ಈ ಒಂದು ಜಾಗದಲ್ಲಿ ಇಲ್ಲೇ ಎಲ್ಲ ತಗೋಬೋದಾಗಿದೆ. ಇಲ್ಲಿ ಚಿಣ್ಣರ ಚಿಲಿಪಿಲಿ ಮಕ್ಕಳಾಟವನ್ನು ಸಹ ನಾವು ಕಾಣ್ಬೋದು. ಇಲ್ಲಿ ರೈನ್ ಡ್ಯಾನ್ಸ್ ಕೂಡ ಮಾಡ್ಬೋದು. ಇದು ಚಿಕ್ಕ ಮಕ್ಕಳ ಒಂದು ಸ್ವಿಮ್ಮಿಂಗು. ಹಾಗೆ ಇಲ್ಲಿ ದೊಡ್ಡವರ ಒಂದು ಸ್ವಿಮ್ಮಿಂಗು, ಸ್ನಾನದ ಒಂದು ಅಂಗಳ ಕಾಣ್ಬೋದು. ನೋಡಿ, ಇವ್ರು ಹೆಣ್ಮಗು ಅಥವಾ ಗಂಡು ಮಗು ಅರ್ಥ ಆಗ್ತಾ ಇಲ್ಲ. ಕಾರ್ಡಿಲಿಯಾ ಕ್ರೂಸ್ನ ಮೇಲ್ಛಾವಣಿಗೆ ಬಂದಿದ್ದೇವೆ. ಬಹುಶಃ ಇದು ನೋಡಿದ ನಂತರ ವಿಡಿಯೋ ಸ್ಟಾಪ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ನೀವು ಕಾಣ್ಬೋದು. ಪ್ರೇಮಿಗಳ ಸ್ವರ್ಗ ಅಂತಲೇ ಕರಿಬೋದು. ಇಲ್ಲೊಂದು
ಗ್ಲೋಬ್ನ ಕಾಣ್ಬೋದು ನೀವು. ಹೌದು ಬಂಧುಗಳೇ, ಬಹಳ ದೊಡ್ಡ ಒಂದು ಕ್ರೂಸು, ಕಾರ್ಡಿಲಿಯಾ ಕ್ರೂಸ್ ಅಂತ. ಈ ಮೇಲ್ಛಾವಣಿಯ ವಿಹಂಗಮ ನೋಟವನ್ನು ಇದುವರೆಗೂ ನೋಡಿದ್ದೀರಾ. ನಾಳೆ ಮುಂದಿನ ಭಾಗ ಮಿಕ್ಕ ಅಂತಸ್ತುಗಳನ್ನು ನೋಡುವಿರ. ಧನ್ಯವಾದಗಳು. ಕ್ಯಾಮ್ರಾಮನ್ ಪ್ರಕಾಶ್.